ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇದು ಸಂಡೇ ನಾನು ವಿಡಿಯೋ ಮಾಡಿದ್ದು. ಇವತ್ತು ಡೈಲಿ ವ್ಲಾಗನ್ನು ಹಾಕೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಮೊದಲ ಪ್ರಯತ್ನ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಹಾಗೆ ನಾನು ನಿನ್ನೆನೇ ಆಲೂಗಡ್ಡೆ ತೊಗೊಂಡು ಬಂದು ಈ ಥರ ತುರಿದು ಇಟ್ಟಿದ್ದೆ. ಈಗ ಅದನ್ನು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಹಿಂದಿನ ದಿನ ತುರಿದು ಇಟ್ಕೊಂಡ್ರೆ ಏನಾಗುತ್ತೆ, ಸ್ಲೈಸ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಅನುಕೂಲ ಆಗುತ್ತೆ ಕುದಿಸೋದಕ್ಕೆ, ಆಮೇಲೆ ಒಣ ಹಾಕೋದಕ್ಕೆಲ್ಲ. ನೋಡಿ, ಈಗ ಮೇಲೆ ತೊಗೊಂಡು ಬಂದು ಒಣ ಹಾಕ್ತಾಯಿದ್ದೀನಿ. ನನ್ನ ಮಗಳು ಕೂಡ ತುಂಬ ಹೆಲ್ಪ್ ಮಾಡಲು. ಅವಳಿಗೆ ಈ ಥರ ಮಾಡೋದು ಸ್ವಲ್ಪ ಖುಷಿ ಅನಿಸುತ್ತೆ. ಚಿಕ್ಕ ಮಕ್ಕಳಿದ್ದಾಗ ಈ ರೀತಿಯಾಗಿ ಮಾಡ್ತಿರ್ತಾರೆ. ನೀವು ಪ್ಲಾಸ್ಟಿಕ್ ಕವರ್ ಮೇಲೆ ಕೂಡ ಹಾಕೋಬೋದು. ನಾನಿಲ್ಲಿ ಸೀರೆನ ಯೂಸ್ ಮಾಡಿದ್ದೀನಿ. 2 ಪದರ ಮಾಡಿ ಸೀರೆನ ಹಾಕಿದ್ದೀನಿ. ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ಒಂದೊಂದೇ ಹಾಕಬೇಕು. ಒಂದ್ರ ಮೇಲೆ ಒಂದು ಹಾಕಿದ್ರೆ ಏನಾಗುತ್ತೆ, ಕೆಂಪಾಗಿಬಿಡುತ್ತೆ ಕರೆದಾಗ. ಹಾಗಾಗಿ ಒಂದೊಂದನ್ನೇ ಹಾಕಬೇಕು. ಅವಳು ಲೈನ್ ಹಿಡಿದು ಹಾಕ್ತಾಯಿದ್ದಾಳೆ. ಮೆಲ್ಲಗೆ ಮಾಡಿದ್ರೂ ತುಂಬಾ ಹೆಲ್ಪ್ ಮಾಡಿದ್ಲು. ನೋಡಿ ಎಷ್ಟು ಚೆನ್ನಾಗಿ ಲೈನ್ ಮಾಡ್ಕೊಂಡು ಹಾಕ್ತಾಯಿದ್ದಾಳೆ ಅಂತ. ಅವಳಿಗೆ ಈ ಥರದ್ದೆಲ್ಲ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಚಿಪ್ಸ್ ಎಲ್ಲ ಹಾಕಿಬಿಟ್ಟು ಮನೆ ಕಸ ಬಳಿದು ಒರೆಸ್ಕೊಂಡೆ. ಕೆಲಸ ಎಲ್ಲ ಆಯಿತು, ಬೆಳಿಗ್ಗೆ ಕೆಲಸ. ಈಗ ಇವತ್ತು ನಾಷ್ಟ ಹೊರಗಡೆಯಿಂದ ತರಿಸಿದ್ದೆ ನಾನು. ಸ್ವಲ್ಪ ಕೆಲಸ ಇರೋದ್ರಿಂದ ಇವತ್ತು ಸಂಡೇ ಕೂಡ ಇತ್ತು. ಮಗಳು ಕೂಡ ಮನೆಯಲ್ಲಿದ್ಲು, ಹಾಗಾಗಿ ನಾಷ್ಟ ತರಿಸಿದ್ದೆ ನಾನು. ಪುರಿ, ಅವಳು ಇಡ್ಲಿ ತರಿಸಿದ್ಲು. ಕಾರ್ಟೂನ್ ನೋಡ್ತಾ ಇಬ್ಬರು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾನು ಆದಷ್ಟು ಸಂಡೇ ದಿನ ಅವಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವಳ ಜೊತೆಗೆ ತಿನ್ನೋದಕ್ಕೆ, ಅವಳ ಜೊತೆ ಆಟ ಆಡೋದಕ್ಕೆ ಆದಷ್ಟು ಟೈಮ್ ಕೊಡ್ತೀನಿ ನಾನು. ನಾಷ್ಟ ಎಲ್ಲ ಮಾಡಿಬಿಟ್ಟು ಅವಳ ಜೊತೆಗೂ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇಬ್ಬರು ರೆಡಿ ಆದ್ವಿ. ನಾನು ಪೂಜೆ ಎಲ್ಲ ಮಾಡಿಕೊಂಡು ಅವಳಿಗೂ ಮದುವೆಗೆ ಹೋಗ್ತಾಯಿದ್ಲು. ಅವಳ ಅಜ್ಜಿ ಜೊತೆಗೆ ಅವಳನ್ನ ರೆಡಿ ಮಾಡಿದ್ದೆ. ಅವಳು ಮಾತ್ರ ಹೋದಳು. ಅವಳು ಹೋದ್ಮೇಲೆ ನಾನು ಈ ಆಲೂಗಡ್ಡೆ ಕುದಿಸಿ ಆಮೇಲೆ ತೊಳೆದಂತಹ ನೀರೇನಿದೆಯಲ್ಲ ಅದನ್ನು ಇಂಡೋರ್ ಗಿಡಗಳಿಗೆ ಹಾಕ್ತಾಯಿದ್ದೀನಿ. ನಾನು ಮನೆಯಲ್ಲೂ ಒಂದಿಷ್ಟು ಗಿಡಗಳನ್ನು ಇಟ್ಟಿದ್ದೀನಿ. ಆ ಗಿಡಗಳಿಗೆ ನಾನು ಈ ಚಳಿಗಾಲ ಇರೋದ್ರಿಂದ 15 ದಿನ, ವಾರಕ್ಕೊಂದು ಸಾರಿ ಮಾತ್ರ ನೀರು ಹಾಕ್ತಿದ್ದೆ. ನೋಡಿಬಿಟ್ಟು ಚೆಕ್ ಮಾಡಿ ಹಾಕ್ತಾಯಿದ್ದೆ. ಈಗ ಬೇಸಿಗೆ ಶುರು ಆದಮೇಲೆ ಏನಂದರೆ ಡೈಲಿ ನೀರು ಹಾಕಬೇಕು ನಮ್ಮ ಮನೆಯಲ್ಲಿ ಇರುವಂಥ ಗಿಡಗಳು. ಯಾಕಂದರೆ ನಾವಿರೋದು ಫಸ್ಟ್ ಫ್ಲೋರಲ್ಲಿ. ಸ್ವಲ್ಪ ಬಿಸಿಲು ಜಾಸ್ತಿನೇ ನಮ್ಮ ಊರಲ್ಲಿ. ಈಗ ಆಲ್ರೆಡಿ ಬಿಸಿಲು ಜಾಸ್ತಿ ಆಗಿದೆ. ನಾನು ಗಿಡಗಳನ್ನು ಸ್ವಲ್ಪ ದಿನಕ್ಕೆ ಚೇಂಜ್ ಮಾಡ್ತಾ ಇರ್ತೀನಿ. ಒಂದೇ ಗಿಡನ ನಾನು ಇಡೋಕ್ಕೆ ಹೋಗಲ್ಲ, ಅವಾಗವಾಗ ಚೇಂಜ್ ಮಾಡ್ತಾ ಇರ್ತೀನಿ. ಎಲ್ಲ ಗಿಡಗಳಿಗೂ ನೀರು ಹಾಕಿದೆ. ಇವೆಲ್ಲ ಕಂಪಲ್ಸರಿಯಾಗಿ ಇಟ್ಟಿರುವಂಥ ಹೊರಗಿರುವಂಥ ಗಿಡಗಳು. ಈ ಸ್ನೇಕ್ ಪ್ಲ್ಯಾಂಟ್ ಏನಿದೆಯಲ್ಲ, ಮೊನ್ನೆ ಮನೆ ಬಾಲ್ಕನಿ ಕ್ಲೀನ್ ಮಾಡಿದ್ದೆ. ಬಾಲ್ಕನಿ ಕ್ಲೀನ್ ಮಾಡಿದಾಗ ಇದನ್ನು ಮನೆ ಒಳಗಡೆ ಇಡಬೇಕು ಅಂತ ತಂದಿಟ್ಟಿದ್ದೀನಿ. ಎಲ್ಲಿಡಬೇಕು ನೋಡಬೇಕು. ಹಾಗೆ ಇದೊಂದು ವಾಷಿಂಗ್ ಮಷಿನ್ ಇಲ್ಲಿದೆ. ಇದು ಫ್ರಂಟ್ ರೂಮಲ್ಲಿ ಇಟ್ಟಿರೋದು. ಇದು ವಾಷಿಂಗ್ ಮಷಿನ್ ಏನಂದರೆ ಇನ್ನೂ ಅವರು ಇನ್ಸ್ಟಾಲೇಷನ್ ಮಾಡಿಲ್ಲ. ಮಾಡೋಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಹೊಸ್ದಾಗಿ ತೊಗೊಂಡಿದ್ದೀನಿ. ನನ್ನ ಹತ್ರ ಸೆಮಿ ಆಟೋಮೆಟಿಕ್ ಇತ್ತು, ಇದು ಫುಲ್ ಆಟೋಮೆಟಿಕ್ ತೊಗೊಂಡಿದ್ದು ನಾನು ಆನ್ಲೈನಲ್ಲಿ. ಹಾಗೆ ನಾನು ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ದೆ. ನನ್ನ ಮಗಳು ಹೋದ್ಲಲ್ಲ, ಹಾಗಾಗಿ ನಾನು ಈ ಕೆಲಸನ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಮೇಲೆ ಎಲ್ಲ ಬಿಸಿಲಿಗೆ ಒಣ ಹಾಕಿದೆ. ಇದನ್ನು ಚೆನ್ನಾಗಿ ಒಂಚೂರು ಬಿಸಿಲಿಗೆ ಕೊಟ್ಟರೆ ಚೆನ್ನಾಗಿ ಡ್ರೈ ಆಗುತ್ತೆ. ಯಾಕಂದರೆ ಅಂಗಡಿಯಿಂದ ತರಬೇಕಾದ್ರೆ ಸ್ವಲ್ಪ ಮೆತ್ತಗಿರ್ತವೆ. ಹಾಗಾಗಿ ಬಿಸಿಲಿಗೆ ಹಾಕಿಬಿಟ್ಟೆ ಪುಡಿ ಮಾಡಿಸ್ಕೋಬೇಕು ಆದಷ್ಟು. ಹಾಗೆ ಮಧ್ಯಾಹ್ನ ಆಯಿತು. ಅಷ್ಟೊತ್ತಿಗೆ ನಾನು ಅಡುಗೆ ಎಲ್ಲ ಮುಗಿಸ್ಕೊಂಡಿದ್ದೆ. ಅನ್ನ ಸಾರು ಮಾಡಿದ್ದೆ. ಹಾಗೆ ನಾನು ಆಲೂಗಡ್ಡೆ ಚಿಪ್ಸ್ ಮಾಡಿದ್ನಲ್ಲ, ಅದ್ರ ಸಿಪ್ಪೆ ತೆಗೆದಿದ್ದೆ. ಅದರಿಂದ ನಾನು ಚಿಪ್ಸನ್ನು ಮಾಡ್ಕೊಂಡಿದ್ದೀನಿ. ಮಾಸ್ಟರ್ ಶೆಫಲ್ಲಿ ನಾನು ಈ ರೆಸಿಪಿನ ನೋಡಿದ್ದೆ. ಹಾಗಾಗಿ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ ಇವತ್ತು ಮಾಡಿದ್ದೆ. 1 ಟೈಮ್ ತಿನ್ಬೋದು. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಪರ್ಸ್ನಲ್ಲಿ. ಆದರೆ ಓಕೆ, 1 ಟೈಮ್ ತಿನ್ಬೋದು, ರುಚಿಯಾಗಿರುತ್ತೆ. ಉಪ್ಪು ಖಾರ ಉದುರಿಸ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಊಟ ಮಾಡೋಣ ಬನ್ನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಇದ್ದರೆ ಇನ್ನೂ ರುಚಿ ಇರುತ್ತೆ. ನಮ್ಮ ಮನೆಯವರು ಬಂದಿದ್ದರು, ಅವ್ರ ಜೊತೆಗೆ ಊಟ ಮಾಡಿಕೊಂಡೆ ನಾನು.
ಅವಳು ಮದುವೆಯಿಂದ ಬಂದಳು ನಮ್ಮದು ಊಟ ಎಲ್ಲ ಆದಮೇಲೆ ಅವ್ಳಿಗೊಂದು ಸ್ವಲ್ಪ ರೆಸ್ಟ್ ಮಾಡಿಸ್ಬಿಟ್ಟು ಸಂಜೆ ವಾಕಿಂಗ್ ಕರ್ಕೊಂಡು ಹೋಗಿದ್ದೆ. ವಾಕಿಂಗ್ ಕರ್ಕೊಂಡು ಹೋಗಿ ಚೂರು ಅವಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಆಟ ಆಡಿ ಕೊನೆಗೆ ಇಲ್ಲಿ ಸ್ಮಾರ್ಟ್ ಬಜಾರಿಗೆ ಬಂದುಬಿಟ್ಟು ಹಾಗೆ ಪಕ್ಕದಲ್ಲೇ ಉಡುಪಿ ಹೋಟೆಲ್ ಇದೆ, ಅಲ್ಲಿಗೂ ಕರ್ಕೊಂಡು ಹೋಗಿದ್ದೆ. ಅವಳಿಗೆ ನಮಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತರಿಸಿ ತಿಂದ್ವಿ. ಇಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ, ಕೂಡೋದಕ್ಕೂ ಚೆನ್ನಾಗಿದೆ, ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ ಎಲ್ಲ. ಇದು ಬಾಂಬೆ ಸ್ಯಾಂಡ್ವಿಚ್ ಇತ್ತು, ತುಂಬ ರುಚಿಯಾಗಿತ್ತು. ನಾನು ಕೂಡ ಟೇಸ್ಟ್ ಮಾಡಿದೆ, ಅವಳಿಗೂ ಕೂಡ ಇಷ್ಟ ಆಯಿತು. ಅಲ್ಲಿಂದ ಸೀದಾ ನಾವು ಅಮ್ಮನ ಮನೆಗೆ ಬಂದೆ. ಅಮ್ಮನ ಮನೆಯಲ್ಲಿ ಅವಳು ಸ್ವಲ್ಪ ಆಟ ಆಡಿದ್ಲು. ಆಟ ಆಡಿಬಿಟ್ಟು ಮನೆಗೆ ಹೋಗೋಷ್ಟರಲ್ಲಿ 8:30 ಆಗ್ತಾ ಬಂದಿತ್ತು. ಡ್ರಾಮಾ ಜೂನಿಯರ್ಸ್ ನೋಡಿ ಅವಳು ಮಲ್ಕೊಂಬಿಟ್ಲು. ಇದು ನಮ್ಮ ಸಂಡೇ ದಿನಚರಿ ಆಗಿತ್ತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.